ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಪಾತಿ ಮಾಡ್ತೀನಿ. ಚಪಾತಿ ನೋಡಿ ಉಬ್ಬಿ ಬರೋ ಥರ ಚಪಾತಿ ತುಂಬ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಮಾಡ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಹಿಟ್ಟು ಹಾಕೋತಾ ಇದ್ದೀನಿ. 1-2 ಬೌಲ್ನಷ್ಟು ಹಿಟ್ಟು ಹಾಕಿ. ಎಷ್ಟು ಜನ ಇರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಅಂದಾಜು ಮೇಲೆ ಅದರ ತಕ್ಕನಂಗೆ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಇವಾಗ ಕಲಿಸ್ಕೊತೀನಿ. ಅದು ಒಣ ಹಿಟ್ಟು ತೊಗೊಂಡಿದ್ದೀನಿ ಚಪಾತಿ ಹಚ್ಚೋಕ್ಕೆ ಅಂತ. ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಏನು ಎಣ್ಣೆ ತುಪ್ಪ ಅಂತ ಏನು ಬೆರೆಸ್ತಾ ಇಲ್ಲ, ಬರೀ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇರಬೇಕು. ಹಿಂಗೆ ಸುಮ್ಮನೆ ನೋಡಿ, ಈ ಥರ ಇಷ್ಟು ಸಾಫ್ಟಾಗಿರ್ಬೇಕು ಹಿಟ್ಟು. ಇವಾಗ ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡು ಬಿಟ್ಟು ಈ ಥರ ಎಣ್ಣೆನಲ್ಲಿ ಸ್ವಲ್ಪ ಉಳ್ಳಾಡಿಸಿದ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ. ಒಂದು 5 ನಿಮಿಷ ಹೀಗೆ ಇಟ್ಬಿಟ್ಟು ಮಾಡೋಣ ಇನ್ನು ಚಪಾತಿನ. ಈ ಥರ ಕೈ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಒಂದೊಂದಾಗಿ ಈ ಥರ ದಪ್ಪ ದಪ್ಪ ಉಳ್ಳಿ ತೊಗೋತಾ ಇದ್ದೀನಿ ನಾನು. ನೀವು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ. ನಿಮ್ಮ ದಪ್ಪ ಬೇಡ ಅಂದರೆ ಸಣ್ಣ ತೆಳ್ಳಗೆ ಬೇಕು ಅಂದರೆ ಕಡಿಮೆ ಹಿಟ್ಟು ತೊಗೊಳ್ಳಿ ಅಷ್ಟೇ. ನಾನು ದಪ್ಪ ಮಾಡ್ತಾಯಿದ್ದೀನಿ. ಒಣ ಹಿಟ್ಟಲ್ಲಿ ಈ ಥರ ಎದ್ಕೋಬೇಕು. ಚಪಾತಿ ಮಾಡೋದು ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ. ಇದು ಎಣ್ಣೆ ಇದೆ, ಸ್ಪೂನ್ ಇದ್ದರೆ ಸ್ಪೂನ್ ತೊಗೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೈಲಿ ಕೂಡ ಹಚ್ಕೋಬೋದು. ನಾನು ಸ್ಪೂನ್ ತೊಗೊಂಬಂದು ಹಾಕ್ತಾಯಿದ್ದೀನಿ. ಇವಾಗ ನಾವು ಆಲ್ಮೋಸ್ಟ್ ಮನೆಯಲ್ಲಿ ಮಾಡೋ ಕೈಲೇ ಹಚ್ಕೋತಿರ್ತೀನಿ. ಈ ವಿಡಿಯೋನಲ್ಲಿ ಚೆನ್ನಾಗಿರಲ್ಲ ಕೈಲಿ ಹಚ್ಚೋದು ಅಂತ ಸ್ಪೂನ್ ತಂದಿದ್ದೀನಿ. ನೋಡಿ, ಈ ಥರ ಲಟ್ಟಿಸ್ತಾ ಹೋಗ್ಬೇಕಷ್ಟೇ, ರೌಂಡ್ ಆಗೋ ತನಕ. ಈಗ ಎಂಡಲ್ಲಿ ತುಂಬ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ದಪ್ಪ ಬರಲ್ಲ, ಎಂಡು ಹಸಿ ಉಳಿಯಲ್ಲ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಎಂಡು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಬಿಡಿ, ಚೆನ್ನಾಗಿ ಬರುತ್ತೆ. ಏನು ತುಂಬ ಈಸಿ ಚಪಾತಿ ಮಾಡೋದು. ಸ್ವಲ್ಪ ಒಂದು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಎಂಡಲ್ಲಿ ಸಂಪೂರ್ಣವಾಗಿ ಈ ಥರ ಎಲ್ಲ ಲಟ್ಟಣಿಗೆ ಆಡಿಸ್ಬಿಟ್ರೆ ಹೀಗೆ. ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಹಂಚಿಗೆ ಸ್ವಲ್ಪ ಕಾಯೋಕ್ಕೆ ಹಚ್ಚಿದ್ದೀನಿ. ಹಂಚು ಆಗಲಿ ಕೆಬ್ಬನ ಹಂಚು ಚಪಾತಿ ಮಾಡ್ತೀನಿ ಅಂದರೆ ಉತ್ತರ ಕರ್ನಾಟಕದ. ನಿಮ್ಮ ಕಡೆ ಯಾವ್ದು ಬೇಕಾದರೂ ಚಪಾತಿ ಯೂಸ್ ಮಾಡೋ ಹಂಚನ್ನು ತೊಗೊಳ್ಳಿ. ಎಣ್ಣೆ ಹಚ್ಚಿದ್ದೀನಿ. ಇವಾಗ ಇದನ್ನು ಎತ್ತಾಯಿದ್ದೀನಿ. ಈ ಥರ ನಿಧಾನವಾಗಿ ಎತ್ಕೊಂಡು ಹಿಂಗೆ ಹಾಕಿ ಇದು ಒಂದು ಸೈಡ್ ಬೇಯ್ಕೊಳ್ಳಿ. ಇದು ಅಲ್ಲಿಂದ ಮೇಲೆ ಸ್ವಲ್ಪ ಎಣ್ಣೆ. ಇದು ಗೋಬಿ ಮಂಚೂರಿ ಮಾಡಿ ಕರೆದಿರುವಂಥ ಎಣ್ಣೆ ಇತ್ತು, ಅದನ್ನು ದೀಪಕ್ಕೆಲ್ಲ ಹಾಕೋಲ್ಲ ನಾನು. ಮತ್ತೊಮ್ಮೆ ಕರಿಯೋಕ್ಕೂ ಯೂಸ್ ಮಾಡಲ್ಲ. ಈ ಥರ ಚಪಾತಿ ಹಚ್ಚಿ ಖಾಲಿ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಕಲರ್ ಯೆಲ್ಲೋ ಕಲರ್ ಇದೆ. ಇದ್ರೆ ತೊಗೊಂಡು ಇದು ಮಾಡ್ಕೊಳ್ಳಿ, ಕುದಿಸಿ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಮೀಡಿಯಮ್ ಉರಿ ಇಡಬೇಕು. ತುಂಬ ಜೋರಿಟ್ಟರೆ ಸ್ವಲ್ಪ ಎಣ್ಣೆ ಹಚ್ಚಿರೋದ್ರಿಂದ ಕೈ ಬರುತ್ತೆ, ಎಣ್ಣೆ ಕೈ ಆಗಿಬಿಡುತ್ತೆ. ಚೆನ್ನಾಗಿ ಉಬ್ಬುತ್ತೆ, ಅದು ಪದರವಾಗಿ ಬರುತ್ತೆ ಚಪಾತಿ. ಇದು ನಾನು ಚೆನ್ನಾಗಿ ಬೇಯಿಸ್ಕೋಬೇಕು. ದಪ್ಪ ಮಾಡಿರೋದ್ರಿಂದ ಸ್ವಲ್ಪ ಸಣ್ಣ ಅದು ಮಾಡಿದರೆ ಅಷ್ಟೊಂದು ಬೇಯಿಸ್ಕೊಳ್ಬೇಕಲ್ಲ. ಬಟ್ ಪದ್ರ ಬರಲ್ಲ, ತೆಳ್ಳಗೆ ಮಾಡಿದರೆ ಕಡಿಮೆ ಪದ್ರ ಇದಾಗ್ಬಿಡುತ್ತೆ. ಈ ಥರ ಮಡಚಿಬಿಟ್ಟು ಕಡ್ಚಿಗಿದ್ರೆ ನಿಮ್ಮ ಕೈ ಸುಡುತ್ತೆ. ಕಡ್ಚಿಗಿಂದ ಹಾಕೋ ನಮ್ಗೆ ಅಭ್ಯಾಸ ಇದೆ, ನಾವು ಹಾಗೆ ಮಾಡ್ತಿರ್ತೀವಿ. ಮೆತ್ತಗೆ ಬರಬೇಕು ಅಂದರೆ ಕಡ್ಚಿಗಿಂದ ಈ ಥರ ಒತ್ತಬಾರ್ದು. ಒತ್ತಿದ್ರೆ ಗಟ್ಟಿಯಾಗಿಬಿಡುತ್ತೆ ಅದು. ನಮ್ಮ ಮಗಳು ಕೂಡ ಮಾಡ್ತಿರ್ತಾಳೆ, ಅವಳು ಗಟ್ಟಿ ಆಗುತ್ತೆ ಚಪಾತಿ. ಹಾಕಿ ಒತ್ತಾಳೆ ಅವಳು ಕಡ್ಚಿಗೆ ತೊಗೊಂಡು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಈ ಥರ ಸುಮ್ಮನೆ ಕಡ್ಚಿಗೆಯಿಂದ ತಿರುಗಿಸಿ ಹಾಕಿದ್ರು ಇದೇ ಥರ ಹಾಕ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಈ ಥರ ಎಲ್ಲ ಮಡಚಿ ಬೇಯಿಸ್ಬೇಕು. ಎಜ್ಜೆಲ್ಲ ಚೆನ್ನಾಗಿ ಬೆಂದ್ರೇ ಒಳ್ಳೆಯದು. ಚಪಾತಿ ಗೋಧಿ ಹಿಟ್ಟು ಹಸಿ ಬಿಸಿ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಹೊಟ್ಟೆ ನೋವೆಲ್ಲ ಬರುತ್ತೆ. ಇವಾಗ ಇದನ್ನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೀವು ತೋರಿಸ್ತೀನಿ ಚಪಾತಿನ. ಬಿಸಿ ಚಪಾತಿ ಜೊತೆಗೆ ಇದು ಕಾಳು ಪಲ್ಯ ಮಸ್ತಾಗಿದೆ. ಹಾಕ್ತಾಯಿದ್ದೀನಿ ನೋಡಿ ಕಾಳು ಪಲ್ಯ. ನಾನು ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ಮಸ್ತ್ ಇರುತ್ತೆ. ತುಪ್ಪ ಹಾಕ್ತೀನಿ.
ಇವಾಗ ಚಪಾತಿನ ಮುರಿದು ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಮಸ್ತಾಗಿದೆ ಅಂಥೇಳಿ. ನೋಡಿ ಪದರವಾಗಿ ಹೇಗೆ ಪದರ ಬಂದಿದೆ ಅಂತ. ಏನು ಅದಕ್ಕೆ ಎಣ್ಣೆ ತುಪ್ಪ ಅದೇನೂ ಬೇಕಾಗಿಲ್ಲ. ಎಷ್ಟು ಮಸ್ತಾಗಿದೆ ಚಪಾತಿ ಉಬ್ಬು ಬಂದು ನೋಡಿ. ಹೀಗೆ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮಸ್ಕಾರ.